ಇಲ್ಲಿ ನೋಡ್ರಿ 1.8 ನಲ್ಲಿ ದ 2 ಪಾಯಿಂಟ್ ಚಾರ್ಜಸ್ ಕ್ಯೂ ಎ ಈಕ್ವಲ್ಸ್ ಟು 3 ಮೈಕ್ರೋ ಕೂಲಮ್. 2 ಪಾಯಿಂಟ್ ಚಾರ್ಜಸ್, 1 ಪಾಯಿಂಟ್ ಈಸ್ ಎ, ಅನದರ್ ಪಾಯಿಂಟ್ ಈಸ್ ಬಿ. ಎ ಅಂದರೆ ಎಷ್ಟೈತಂದ್ರೆ ಕ್ಯೂ ಎ ಅಂದರೆ 3 ಮೈಕ್ರೋ ಕೂಲಮ್. ಮತ್ತು ಇನ್ನೊಂದು ಕ್ಯೂ ಬಿ ಕೊಟ್ಟಾರ್ರಿ, ಕ್ಯೂ ಬಿ ಅಂದರೆ -3 ಮೈಕ್ರೋ ಕೂಲಮ್. ಹೌದಾ? ಇದು ಡಿಸ್ಟೆನ್ಸ್ ಎಷ್ಟೈತಂದ್ರೆ 20 ಸೆಂಟಿಮೀಟರ್ ಅಂತೇಳಿ ಹೇಳೋದು. ಹೌದಿಲ್ಲ? ಮತ್ತು ಇದೇನಾಗೈತಿ ಪಾಯಿಂಟ್ ಓ ಏನಾಗ್ತದೆ ಅಂದರೆ, ಅಥವಾ ಪಾಯಿಂಟ್ ಪಿ ಅಂತ ಅದನ್ನು ತೊಗೋಬೋದು ನಾವು. ಇದು ಏನು ಮಾಡ್ತೈತೆ ಅಂದರೆ ಸಪ್ರೇಟ್ ಮಾಡ್ತೈತೆ ಡಿಸ್ಟೆನ್ಸ್ನ. ಏನು ಮಾಡ್ತೈತೆ? ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ನ ಈಕ್ವಿ ಡಿಸ್ಟೆನ್ಸ್ ಆಗಿ ಸಪ್ರೇಟ್ ಮಾಡ್ತೈತಿ. ಇದನ್ನ ಏನಂತೇಳಿ ಬರ್ಕೋಬೇಕು? 27 ಸೆಂಟಿಮೀಟರ್ ಅಂತ ಈ ಥರ ಅದನ್ನು ಬರ್ಕೋಬೋದು. ಈಗ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಎ ಟು ಪಾಯಿಂಟ್ ಪಿ ಮತ್ತು ಪಾಯಿಂಟ್ ಪಿ ಟು ಬಿ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎ, ಎಲೆಕ್ಟ್ರಿಕ್ ಫೀಲ್ಡ್ ಬಿ. ಹೌದಾ? ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕ್ರಿಯೇಟೆಡ್ ಅಥವಾ ಎಫೆಕ್ಟೆಡ್ ಫ್ರಮ್ ದ ಚಾರ್ಜ್ ಎ ಆ್ಯಂಡ್ ಪಾಯಿಂಟ್ ಬಿ ಟು ಪಿ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಬಿನಿಂದ ಬಂದೈತಿ. ಹೌದಾ? ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವಿಲ್ಲಿ ಅಂತಂದರೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಮಿಡ್ ಪಾಯಿಂಟ್ ಓ. ಹೌದಾ? ಸಾರಿ, ಮಿಡ್ ಪಾಯಿಂಟ್ ಓ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂತ ಬರೋಕೈತದ? ಒಂದು ಎ ನಿಂತ ಬರ್ತೈತಿ, ಒಂದು ಬಿ ನಿಂತ ಬಂದರೆ ಓ ಪಾಯಿಂಟ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರ್ತೈತೆ ಅನ್ನೋದನ್ನು ಕೇಳಾರ ಅವ್ರು. ಅಂದರೆ 1/4πε0 ಕ್ಯೂ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. 1/4πε0 ಅಂದರೆ 9 × 10⁻⁹. ಕ್ಯೂ ಎ ಅಂದರೆ 3 × 10⁻⁻6 ಮೈಕ್ರೋ ಅಂದರೆ -6. ಡಿಸ್ಟೆನ್ಸ್ ಎಷ್ಟು ಬಂದು 20 ಸೆಂಟಿಮೀಟರ್ನ ಮೀಟರ್ನಲ್ಲಿ ಮಾಡಿದರೆ 0.2 ಮೀಟರ್ನು ಬರ್ತೈತಿ. 0.2 ಮೀಟರ್. ಅದನ್ನ ಏನು ಮಾಡ್ಕೋಬೇಕು ನಾವು ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ? 10 ಇರ್ತೈತಿ. ಮತ್ತು ಓನಿಂದ ಬಿಗೆ ಎಷ್ಟಿರ್ತದೆ? 10 ಇರ್ತದೆ. ಟೋಟಲ್ ಎಷ್ಟಿರ್ತದೆ? 20 ಇರ್ತೈತಿ. ಹಂಗಂದ್ರೆ ಏನು ಮಾಡ್ಬೇಕು ನಾವು? ಫಸ್ಟ್ ಈ ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 0 to ಎ ಅಂದರೆ ಡಿಸ್ಟೆನ್ಸ್ ಎಷ್ಟೈತಿ? 10 ಸೆಂಟಿಮೀಟರ್ ಐತಿ. ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ 0.1 ಆಗ್ತೈತಿ. ಹೌದಿಲ್ಲ? ಅದಕ್ಕೆ ಇಲ್ಲಿ 0.1 ಸ್ಕ್ವೇರ್. ಹೌದಾ? 9 3s 27 ಇಂಟು 10⁻⁹ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿರಿ, ಸಿಂಪ್ಲಿಫೈಡ್ ಮಾಡಿದರೆ -6 ನ್ಯೂಟನ್ ಪರ್ ಕೂಲಮ್ ಬರ್ತದೆ. ಮತ್ತು ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಇದನ್ನು ಸೇಮ್ 1/4πε0 ಅಂದರೆ 9 × 10⁻⁹ ಇಂಟು ಕ್ಯೂ ಎ ಐತಿ. ನಾವು ನೆಕ್ಸ್ಟ್ ಕ್ಯೂ ಬಿ ತೊಗೊತೀವಿ. ಎಷ್ಟೈತ್ರಿ? -3 × 10⁻⁻6 ಅದು. ಅದೇ ಆ್ಯಕ್ಚುಲಿ ಇಲ್ಲಿ ವ್ಯಾಲ್ಯೂನ ಬರ್ಕೋಬಾರ್ದು. ಎದಕ್ಕಂದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅಂತೇಳಿ ತೊಗೊಂಡು ನಾವು. ಹಂಗಾಗಿ ಏನಾಗ್ತದೆ? ಸೈನ್ಗಳು ಬರೀ ಅವಶ್ಯಕತೆ ಇರೋದಿಲ್ಲ ರೀ. ಆ್ಯಂಡ್ ಮತ್ತು ಕೆಳಗಡೆ 0.1 ಸ್ಕ್ವೇರ್ ಅಂದರೆ ಎಷ್ಟು ಬಂತಿಲ್ಲಿ? ಇಲ್ಲಿ ಕೂಡ 2.7 × 10⁻⁻6 ಆಗಲ್ಲ, ಬರೀ 6 ಆಗ್ತೈತೆ ನೋಡ್ರಿ. 6 ಮೈಕ್ರೋ ಕೂಲಮ್. ಹೌದಾ? ಇಲ್ಲ, ನ್ಯೂಟನ್ ಪರ್ ಕೂಲಮ್ ಆಗ್ತೈತೆ. ಅದಕ್ಕಂದ್ರೆ ನಾವು ಏನು ಕಂಡುಹಿಡಕತ್ತೀವಿ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಕತ್ತೀವಿ. ಈಗ ಏನು ಮಾಡ್ಬೇಕಿಲ್ಲ ಅಂತಂದರೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ಸ್ ಟು ಇ ಎ ಪ್ಲಸ್ ಇ ಬಿ. ಹೌದಾ? ಇ ಎ ಪ್ಲಸ್ ಇ ಬಿ. ಇ ಎ ಅಂದರೆ ಏನು ಬಂದೈತಿ ಇಲ್ಲಿ? 27 ಅಂತ ಬರ್ತದೆ, ಅಥವಾ 2.7. ಆ್ಯಂಡ್ ಇಲ್ಲಿ ನೋಡ್ರಿ, ಈ 2.7 × 10⁻⁶ ಪ್ಲಸ್ 2.7 × 10⁻⁶. ಎಷ್ಟಾಗ್ತೈತಿ ಇದಂತಂದರೆ 4 ಕ್ಯಾಲ್ಕುಲೇಟ್ ಮಾಡಿದರೆ ಎಫ್ ಈಕ್ವಲ್ಸ್ ಟು ಇ ಈಕ್ವಲ್ಸ್ ಟು 5.4 × 10⁻⁶ ನ್ಯೂಟನ್ ಪರ್ ಕೂಲಮ್ ಅಂತೇಳಿ ಬರ್ತೈತಿ. ಇದು ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಿದರು. ಮತ್ತು ಈಗ ಏನು ಮಾಡ್ಬೇಕೀಗ ಅಂದರೆ, ಇದು ಅಲಾಂಗ್ ದ ಎ ಓ ಬಿ. ಹೌದಾ? ಎನಿಂದ ಓ, ಬಿನಿಂದ ಓ. ಹೌದಾ? ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕೀಗ ಅಂದರೆ, ಪಾರ್ಟ್ ಬಿನಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಅಂತೇಳಿ ಕೇಳ್ಯಾರ. ಅದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅಂದರೆ 1.5 ಅಂತೇಳಿ ಕೊಟ್ಟಾರ. ಎಷ್ಟು ಕೊಟ್ಟಾರ್ರಿ ವ್ಯಾಲ್ಯೂ? 1.5. ಅಂದರೆ ಈಗ ಬಂದಿರತಕ್ಕಂಥ ಆನ್ಸರ್ ಎಷ್ಟೈತಿ? ಬಂದಿರತಕ್ಕಂಥ ಆನ್ಸರ್ ಎಷ್ಟದಂದರೆ 5.4 × 10⁻⁶ ಬಂದೈತಿ. ಯಾವ್ದು ಬಂದದಿದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದೈತಿ. ಈಗ ಏನು ಮಾಡ್ಬೇಕು? ಇಂಟು 1.5 × 10⁻⁻9
ಹೌದಾ? ಮಾಡ್ರಿ, ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಎಷ್ಟಾಗ್ತೈತೆ ಅಂತಂದರೆ 8.1 ಇಂಟು 10⁻³ ನ್ಯೂಟನ್. ಇದು ಏನಪ್ಪ ಅಂದರೆ ಫೋರ್ಸ್. ಪಾರ್ಟ್ ಬಿ ನಲ್ಲಿ ಕೇಳ್ಯಾರ ನೋಡ್ರಿ. ಹೌದಾ?